When you have a dream, you need to protect it. Every achievement is done twice. Once in your mind and then in reality and the head. ಇಷ್ಟು ಗ್ರ್ಯಾಂಡ್ ಆಗಿರುವಂತಹ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದು ವಿದುಷಿ ಕುಮಾರಿ ಯಶಸ್ವಿನಿ KV ಆಚಾರ್ಯ ಅವರ ದೊಡ್ಡ ಕನಸು. ಎಲ್ಲ ಮಾತಿನಿಂದನೇ ಎಲ್ಲ ಸಾಧಿಸ್ತಾಳೆ. ಅವಳ ಅನಿಸಿಕೆಗಳನ್ನ ಕಾದು ಸರಿಯಾದ ಸಮಯದಲ್ಲಿ ಹೇಳ್ತಾಳೆ. ವಿದ್ಯಾರ್ಥಿ ಒಂದು ರಂಗ ಪ್ರವೇಶ ಮಾಡಬೇಕು ಅಂತಾದರೆ ಹಲವು ವರ್ಷಗಳ ಕಾಲ ವಿದ್ಯೆಯನ್ನು ಕಲಿಬೇಕು, ಆಮೇಲೆ ಸಾಧನೆ ಮಾಡಬೇಕು. ಅದರಲ್ಲಿ ಸಿದ್ಧಿಯನ್ನು ಪಡೆದರೆ ಮಾತ್ರ ಆ ಕಲಾಕ್ಷೇತ್ರದಲ್ಲಿ ಪ್ರೌಢಿಮೆಯನ್ನು ಪಡೀಲಿಕ್ಕೆ ಸಾಧ್ಯ. ಕನಸನ್ನು ನನಸು ಮಾಡ್ಕೊಳ್ಳೋದು ಬಹಳಷ್ಟು ಜನ ಪ್ರಯತ್ನ ಮಾಡ್ತಾರೆ, ಕನಸನ್ನು ಈಡೇರಿಸ್ಕೊಳ್ತಾರೆ. ಆದರೆ ಇವಳದು ವಿಶೇಷ ಏನು ಅಂದರೆ ಕನಸಿನಲ್ಲಿ ಬರುವಂತಹ ಡೀಟೇಲ್ಸ್ ಅಂತ ಏನು ಹೇಳ್ತೀವಲ್ಲ, ಪ್ರತಿಯೊಂದು ಸಣ್ಣದನ್ನು ಗಮನಿಸಿ ಅದು ಹೀಗೆ ಇರಬೇಕು ಅನ್ನೋದು ತಲೆಯಲ್ಲಿ ಇಟ್ಟುಕೊಂಡು ಅದಕ್ಕೋಸ್ಕರ ದಿನಗಳ ಗಟ್ಟಲೆ ಕಾದಿದ್ದಾಳೆ. ಇವತ್ತು ರಂಗ ಪ್ರವೇಶ ಮಾಡೋ ಸ್ಥಿತಿಯಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ನಿಮ್ಮ ಎದುರುಗಡೆಗೆ ಶಬಾಸ್ ಕೊಟ್ಕೊಂಡಿದ್ದಾಳೆ. ಶ್ರೀ ವಿಶ್ವನಾಥ ಆಚಾರ್ಯರವರು ಬಹುಶಃ ತಮಗೆ ಸಿಕ್ಕಂತಹ ಒಂದು ಅಪರಂಜಿ ಚಿನ್ನವನ್ನು ಪೂರ್ಣಿಮಾ ಭಾಗವತರಿಗೆ ಕೊಟ್ಟಿರಬೇಕು. ಪೂರ್ಣಿಮಾ ಭಾಗವತರು ಅದನ್ನು ಸುಂದರವಾದಂತಹ ನೃತ್ಯ ಪುತ್ಥಳಿಯನ್ನು ಮಾಡಿ ಸಮಾಜಕ್ಕೆ ಕೊಟ್ಟಿದ್ದಾರೆ. ಇವತ್ತು ನನ್ನಕ್ಕಿಂತ ಹೆಚ್ಚು ಎತ್ತರಕ್ಕೆ ತನ್ನ ಶಿಷ್ಯ ಬೆಳಿಬೇಕು ಅನ್ನುವಂಥ ರೀತಿಯಲ್ಲಿ ಬೆಳೆಸ್ತಾರಲ್ಲ, ದಟ್ ಈಸ್ ಅಲ್ಟಿಮೇಟ್ ಆಫ್ ದಿ ತಾರೆ ಜಮೀನ್ ಪರ್ ಪಿಕ್ಚರ್ನ ಒಂದು ಸಂದೇಶ. ಈ ಒಂದು ಅವಳ ಕಲೆ ಇನ್ನೂ ಮುಂದೆ ಬರಲಿ, ಇನ್ನೂ ಅರಳಲಿ, ಇನ್ನೂ ತುಂಬ ಜನಕ್ಕೆ ಇನ್ನೂ ಹೇಳ್ಕೊಡ್ಲಿ. ತುಂಬ ಪರಿಶ್ರಮ ಪಟ್ಟಿದ್ದಾಳೆ. ಅವಳ ಒಂದು ಆಸೆ ಇವತ್ತು ನೆರವೇರ್ತಾ ಇದೆ, ಅದು ನಮಗೆ ಸಂತೋಷ.